ದೊಡ್ಡ ಬಟ್ಟಮ್ಮ ಆವಾಗ ಬದಲಾಗಿ ರೂಮ್ಗೆ ಹೋಗೋದಕ್ಕೆ 5 ಸೆಕೆಂಡ್ ಟೈಮ್ ಹಿಡಿತು. ಆದ್ರೆ ರೂಮಿಂದ ಆಚೆ ಬರೋದಕ್ಕೆ 5 ನಿಮಿಷ ಆಯ್ತು. ಅಮ್ಮ ರೈಟ್? ಈಗ ಲೆಕ್ಕ ಕಟ್ಕೊಂಡು ಏನಾಗ್ಬೇಕು? ಈ ಊರಿಂದ ಆ ಊರು ಎಷ್ಟು ದೂರನೋ ಆ ಊರಿಂದ ಈ ಊರು ಕೂಡ ಅಷ್ಟೇ ದೂರ ಇರುತ್ತಲ್ವ ಮಾಮ್? ಮಾತಾಡೋದ್ ನಿಲ್ಸಿ ಮ್ಯಾಟ್ರಿಗ್ ಬನ್ನಿ. ನೀನ್ ಯಾಕೆ ಸೆಂಟ್ರಿಗೆ ಬರ್ತೀಯಾ? ನಾನ್ ನಿಜವಾಗ್ಲೂ ಸೆಂಟ್ರಿಗೆ ಬಂದ್ರೆ ತಾಯಿ ಮಗ ಇಬ್ರನ್ನು ದೂರ ಮಾಡ್ತೀನಿ. ಏಯ್, ಇರಿಟೇಟ್ ಮಾಡ್ದೆ ಹೋಗೆ ಆಚೆ. ನಿಮಗ್ ಹೆಲ್ಪ್ ಮಾಡೋಣ ಅಂತ ಬಂದ್ರೆ ನನ್ ಮೇಲೆ ರೇಗ್ತಿರಲ್ಲ ಅತ್ತೆ. ನೀನೇನ್ ಮಾಡ್ತೀಯಾ? ಹೋಗೋ. ಅಯ್ಯೋ ಇರ್ಲಿ ಬಿಡಿ ಮಾಮ್, ಒಂದೊಂದ್ಸಲ ಈ ತಲೆ ಕೆಟ್ಟವಳು ಸರಿಯಾಗೇ ಹೇಳ್ತಾಳೆ. ನಿಮ್ ಡೌಟ್ ಏನು ಅಂತ ಕೇಳಿ, ನಾನ್ ಆನ್ಸರ್ ಕೊಡ್ತೀನಿ. ರೂಮ್ಗೆ ಹೋಗಿ ದೊಡ್ಡ ಬಟ್ಟಮ್ಮ ಗಾಯತ್ರಿನ ಹೊರ ಕರ್ಕೊಂಡ್ ಬರೋದಕ್ಕೆ ಯಾಕಷ್ಟೊಂದು ಟೈಮ್ ತಗೊಂಡ್ರು ಅಂತ. ಅಲ್ಲೊಂದು ರಹಸ್ಯ ಅಡಗಿದೆ, ಅದಕ್ಕೆ ರಾಜಾ. ಏನಾ ರಹಸ್ಯ? ಏ ಅಯ್ಯ, ಹೇಳು ಅಂದ್ರೆ ಸೈಲೆಂಟ್ ಆಗಿ ಹೋಗ್ತಿದ್ಯಲ್ಲೇ. ನಿಮಗ್ ಸ್ವಲ್ಪ ಕೂಡ ಕಾಮನ್ ಸೆನ್ಸ್ ಇಲ್ಲ ರೀ. ಏನಾಯ್ತೀಗ? ಸೀಕ್ರೆಟ್ಸ್ ಯಾರಾದ್ರೂ ಹೇಳ್ತಾರಾ? ಹೇಳಲ್ಲ. ಅದಕ್ಕೆ ನಾನು ಹೇಳಿಲ್ಲ. ಓ ಹೌದಲ್ವಾ ಮಾಮ್? ಏಯ್, ನೀನ್ ದೊಡ್ಡ ಶಿಖಾಮಣಿ ಆಗಿರೋದ್ರಿಂದ ಅವಳು ಹೀಗ ಆಟ ಆಡಿಸ್ತಿರೋದು. ಆ ರೂಮಲ್ಲಿ ಏನಿದೆ ಅಂತ ಇವಳಿಗೂ ಏನು ಗೊತ್ತಿಲ್ಲ. ಆದ್ರೆ ನಮಗ್ ಟೆನ್ಷನ್ ಕೊಡ್ಬೇಕು ಅಂತಾನೆ ಹಾಗೆ ಹೇಳಿ ಹೋಗ್ತಾ ಇರೋದು. ಸರಿ ಬಿಡಿ, ನನ್ಗೇನು ಗೊತ್ತಿಲ್ಲ ಅಂತ ನೀವೇ ಅನ್ಕೊಳ್ಳಿ. ಏಯ್, ನಿಜವಾಗ್ಲೂ ಗೊತ್ತಾ? ಅಬ್ಬಾ ಅತ್ತೆ, ಯಾಕ್ ನನ್ನ ತಡೆದ್ರಿ? ಜೀವನದಲ್ಲೂ ಮುಂದಕ್ಕೆ ಹೋಗಕ್ ಬಿಡಲ್ಲ, ಮನೇಲಿ ಕೂಡ ಮುಂದೆ ಹೆಜ್ಜೆ ಇಡಕ್ ಬಿಡಲ್ಲ. ಏನ್ ನಿಮ್ ಪ್ರಾಬ್ಲಮ್ ಹೇಳಿ? ರೂಮಲ್ಲಿರೋ ರಹಸ್ಯನ ಹೇಳ್ಬಿಟ್ಟು ನೀನ್ ಇಲ್ಲಿಂದ ಹೋಗು. ನೀವೆಲ್ರೂ ಬಂದ್ ನೋಡ್ದಾಗ ಏನ್ ಕಾಣಿಸ್ತು ಅತ್ತೆ? ಚೆಲ್ಲಾಪಿಲ್ಲಿ ಆಗಿದ್ ವಸ್ತುಗಳಿತ್ತು, ಇನ್ನೊಂದ್ ಕಡೆ ಬಿಸಾಕಿರೋ ಸೀರೆಗಳಿದ್ವು. ಆ ಸೀರೆಗಳ ಮಧ್ಯೆನೇ ಇದೆ ಚಿದಂಬರ ರಹಸ್ಯ. ಏನದು? ಒಂದೊಂದ್ ಸೀರೆಯಲ್ಲಿ ಒಂದೊಂದ್ ವೆರೈಟಿ ಅತ್ತೆ. ಅಂದ್ರೆ ಅದ್ ಶಿಫಾನ, ಕಾಟನ್ನ, ಕಾಂಚಿಪುರಮ, ಚಂದೇರಿನ, ಬನಾರಸಿನ, ಮೈಸೂರ್ ಸಿಲ್ಕ, ಪಟಿಯಾಲಾನ, ಬಾಂದಿನಿನ, ಧರ್ಮವರಮ, ಸಂಬಲ್ಪುರಿನ. ಅಷ್ಟೊಂದ್ ವೆರೈಟೀಸಾ? ಅದ್ರಲ್ಲಿ ಯಾವ ಸೀರೆ ಅಂತ ತಿಳ್ಕೊಳ್ಳೋದೆ ಅತಿ ದೊಡ್ಡ ಟಾಸ್ಕ್ ರಾಜಾ. ಅರ್ಥ ಆಯ್ತಾ? ಅರ್ಥ ಆಯ್ತು. ಮಾಮ್ ನಿಮ್ಗೆ ನಿಂತ